रमाय रामभद्राय रामचंद्राय वेधसे रघुनाथाय नाथाय सीताय पतये नमः। यत्र यत्र रघुनाथकीर्तनं तत्र तत्र गतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकम्। असाध्यसाधकस्वामिन् असाध्यं तव किं वद रामदूतकृपासिन्धो मत्कार्यं साधय प्रभो। ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿ ಚಿತ್ರಣ ಮಾಡಿರುವಂತಹ ಪ್ರತಿಯೊಂದು ಪಾತ್ರ, ಸಂದರ್ಭ, ಸನ್ನಿವೇಶ ಎಲ್ಲವೂ ಕೂಡ ಬಹಳ ಅರ್ಥಪೂರ್ಣವಾದಂಥದ್ದು. ಪ್ರತಿಯೊಂದು ಕೂಡ ಯಾವುದಾದ್ರೂ ಒಂದು ಮೌಲ್ಯವನ್ನು ಅಥವಾ ಉನ್ನತವಾದಂತಹ ಆದರ್ಶವನ್ನು, ನೀತಿಯನ್ನು ಅಥವಾ ಲೋಕದ ನಡವಳಿಕೆಯನ್ನು ಎತ್ತಿ ತೋರಿಸುತ್ತದೆ. ಇಡೀ ರಾಮಾಯಣವೇ ಒಂದು ಆದರ್ಶ ಚಿತ್ರದರ್ಶನ ಶಾಲೆಯಾಗಿದೆ. ರಾಮಾಯಣವನ್ನು ಆದರ್ಶ ಕಾವ್ಯ ಅಂತ ಹೇಳ್ತಾರೆ. ಶ್ರೀರಾಮನನ್ನ ಆದರ್ಶ ಪುರುಷ ಅಂತ ಹೇಳ್ತಾರೆ. ಏನು ಆದರ್ಶ ಅಂತ ಹೇಳಿದ್ರೆ? ಆದರ್ಶ ಅಂತ ಹೇಳಿದ್ರೆ ಕನ್ನಡಿ. ನಾವೆಲ್ಲರೂ ಕೂಡ ಕನ್ನಡಿಯ ಮುಂದೆ ನಿಲ್ತೀವಿ. ಯಾಕೆ ನಿಲ್ತೀವಿ, ಯಾವಾಗ ನಿಲ್ತೀವಿ, ಇದು ನಮಗೆ ಚೆನ್ನಾಗಿ ಗೊತ್ತು. ಕನ್ನಡಿ ಮುಂದೆ ನಾವು ಎಲ್ಲಾದರೂ ಹೊರಗಡೆಯಲ್ಲಿ ಹೋಗುವಾಗ, ಜನರ ಮುಂದೆ ನಡೆದಾಡುವಾಗ ಚೆನ್ನಾಗಿ ಕಾಣಬೇಕು ಅನ್ನುವಂಥ ಉದ್ದೇಶದಿಂದ ನಾವು ನಿಲ್ತೀವಿ. ಆದರೆ ಕನ್ನಡಿಯ ಮುಂದೆ ನಿಂತ ಕ್ಷಣಕ್ಕೆ ಮಾತ್ರ ನಾವು ಚೆನ್ನಾಗಿ ಆಗೋದಿಲ್ಲ, ಸುಂದರ ಆಗೋದಿಲ್ಲ. ಹಾಗಾದ್ರೆ ಯಾಕೆ ನಿಲ್ತೀವಿ ಕನ್ನಡಿಯ ಮುಂದೆ? ಯಾಕೆ ನಿಲ್ತೀವಿ ಅಂತ ಹೇಳಿದ್ರೆ, ಕನ್ನಡಿ ನಮ್ಮನ್ನ ಯಥಾವತ್ತಾಗಿ ತೋರಿಸುತ್ತೆ. ನಾವು ಹೇಗೆ ಇದ್ದೀವೋ ಅದೇ ರೀತಿಯಾಗಿ ಕಾಣಿಸುತ್ತೆ. ಆ ರೀತಿ ಕಂಡಾಗ ನಮಗೆ ನಮ್ಮ ಶರೀರದ ಓರೆ ಕೋರೆಗಳು, ವಿಕಾರಗಳು, ರೂಪದಲ್ಲಿರುವಂತಹ ವ್ಯತ್ಯಾಸಗಳು ಗೊತ್ತಾಗ್ತದೆ. ಯಾವಾಗ ನಮಗೆ ಅದು ಗೊತ್ತಾದಾಗ ಆ ಓರೆ ಕೋರೆಗಳನ್ನು, ಆ ವಿಕಾರಗಳನ್ನು, ಆ ರೂಪದಲ್ಲಿರುವಂತಹ ವ್ಯತ್ಯಾಸವನ್ನು ಸರಿ ಮಾಡಿಕೊಡ್ತೀವಿ. ಹೇಗೆ ಸರಿ ಮಾಡಿಕೊಡ್ತೀವಿ? ಅವೆಲ್ಲವೂ ಸರಿ ಹೋಗಲಿಕ್ಕೆ ಏನೇನನ್ನ ಬಳಸಬೇಕು, ಪ್ರಸಾಧನಗಳನ್ನು, ಅದನ್ನು ಬಳಸಿ ನಾವು ಬಹಳ ಚಂದ ಇದ್ದೀನಿ ಅಂತ ಅಂದ್ಕೊಳ್ತೀನಿ, ಬಹಳ ಸುಂದರ ಇದ್ದೀನಿ ಅಂತೇಳಿ ನಾನು ಭಾವಿಸ್ತೀನಿ. ಇದು ಕನ್ನಡಿಯಿಂದ ನಮಗಾಗುವಂತಹ ಒಂದು ಪ್ರಯೋಜನ. ಆದರೆ ರಾಮಾಯಣವನ್ನು ಆದರ್ಶ ಕಾವ್ಯ ಅಂತ ಹೇಳಿದ್ದಾರೆ. ರಾಮಾಯಣ ಹೇಗೆ ಆದರ್ಶವಾಗ್ತದೆ ಅಂತ ಹೇಳಿದರೆ, ಲೋಕದ ರೂಢಿಯಲ್ಲಿ ಆದರ್ಶ ಅಂತ ಹೇಳಿದ್ರೆ ಮೇಲ್ಪಂಕ್ತಿ ಅಂತ ಹೇಳಿ, ಅವರು ಹೇಗಿದ್ದಾರೋ ಆ ರೀತಿಯಾಗಿ ನಾವಿರುವಂಥದ್ದು, ಅದು ಹೇಗಿದೆಯೋ ಅದನ್ನು ಅನುಸರಿಸುವಂಥದ್ದು. ಆದರೆ ಆದರ್ಶದ ನಿಜವಾದಂತಹ ಅರ್ಥ ನೋಡಿದ್ವಿ ನಾವು ಕನ್ನಡಿ ಅಂತ ಹೇಳಿ. ಲೌಕಿಕದ ಕನ್ನಡಿ ನಮ್ಮ ಶರೀರದ ಓರೆ ಕೋರೆಗಳನ್ನು ತಿದ್ದುವುದಕ್ಕೆ ಸಹಾಯ ಮಾಡಿದರೆ, ರಾಮಾಯಣದ ಕನ್ನಡಿ, ರಾಮಾಯಣದ ಆದರ್ಶ ಇದೆಯಲ್ಲ, ಅದು ನಮ್ಮ ಬದುಕನ್ನು ತಿದ್ದುತ್ತೆ. ನಮ್ಮ ಜೀವನದ ಓರೆ ಕೋರೆಗಳನ್ನು ನಮಗೆ ತಿಳಿಸಿಕೊಡುತ್ತೆ. ನಮ್ಮ ಜೀವನದಲ್ಲಿರುವಂತಹ ವ್ಯತ್ಯಾಸಗಳನ್ನು ನಮಗೆ ಮನವರಿಕೆ ಮಾಡಿಕೊಡ್ತದೆ. ರಾಮಾಯಣದ ಕನ್ನಡಿಯ ಮುಂದೆ ನಾನು ನಿಂತಾಗ, ರಾಮಾಯಣದ ಕನ್ನಡಿಯ ಮುಂದೆ ನಾನು ನನ್ನನ್ನು ನೋಡಿಕೊಳ್ಳುವಾಗ, ಆಗ ನನಗೆ ಅನಿಸುತ್ತೆ, ನನಗೆ ನಾನು ಯೋಚನೆಯನ್ನು ಮಾಡ್ತೀನಿ. ಮನುಷ್ಯನಾಗಿರಬೇಕಾದ್ರೆ ಕೆಲವು ಮೂಲಭೂತವಾದಂತಹ ಗುಣ ನಡವಳಿಕೆಗಳಿರ್ತವೆ. ಆ ಎಲ್ಲ ಗುಣ ನಡವಳಿಕೆ ನನ್ನಲ್ಲಿ ಇದೆಯಾ ಅಂತೇಳಿ ನಾನು ರಾಮಾಯಣದ ಕನ್ನಡಿಯಲ್ಲಿ ನೋಡಬಹುದು. ಆ ರಾಮಾಯಣದ ಚಿತ್ರ ದರ್ಶನದಲ್ಲಿ ನಾನು ಕಾಣಬಹುದು. ಯಾವ ಅವಗುಣಗಳು ನನ್ನಲ್ಲಿ ಇದೆ ಅಂತೇಳಿ ಅಲ್ಲಿರುವಂತಹ ಉತ್ತಮ ಗುಣಗಳ ಪಾತ್ರವನ್ನು ನೋಡಿದಾಗ ನನಗೆ ಗೊತ್ತಾಗ್ತದೆ. ಯಾವ ಕೆಟ್ಟ ಸಂದರ್ಭದಲ್ಲಿ ನಾನು ಇದ್ದೀನಿ
ಯಾವ ಕೆಟ್ಟ ಸನ್ನಿವೇಶ ನಾನಿದ್ದೀನಿ ಅನ್ನುವುದು ಅಲ್ಲಿಯ ಒಳ್ಳೆಯ ಸಂದರ್ಭ, ಒಳ್ಳೆಯ ಸನ್ನಿವೇಶವನ್ನ ನೋಡಿದಾಗ ನನಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ರಾಮಾಯಣ ಲೌಕಿಕದ ಕನ್ನಡಿಗಿಂತ ಹೆಚ್ಚು ಉಪಯೋಗವಾಗುವಂತಹ, ನಮ್ಮ ಬದುಕನ್ನ ಹಸನುಗೊಳಿಸುವಂತಹ ಕನ್ನಡಿ, ನಮ್ಮ ಜೀವನವನ್ನು ರೂಪಿಸುವಂತಹ ಕನ್ನಡಿ, ನಮ್ಮ ಬದುಕನ್ನ ಶ್ರೀಮಂತಗೊಳಿಸುವಂತಹ ಕನ್ನಡಿ, ನಮ್ಮ ಬದುಕನ್ನ ಸುಂದರವಾಗಿರಿಸುವಂತಹ ಕನ್ನಡಿ ರಾಮಾಯಣ. ಈ ರಾಮಾಯಣ ಆದರ್ಶ ಕಾವ್ಯ. ಹಾಗೆಯೇ ರಾಮಾಯಣದಲ್ಲಿ ಶ್ರೀರಾಮನನ್ನ ಆದರ್ಶ ಪುರುಷ ಅಂತ ನಾವು ಹೇಳ್ತೀವಿ, ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ. ಶ್ರೀರಾಮನು ಕೂಡ ಈ ಲೋಕ ಅನ್ನುವಂತಹ ಶಾಲೆಯಲ್ಲಿ, ಈ ಲೋಕ ಶಿಕ್ಷಣದ ಶಾಲೆಯಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿ ಯಶಸ್ವಿಯಾದಂಥವನು. ರಾಮನು ಕೂಡ ಸಾಮಾನ್ಯವಾಗಿ ಭರತ ವರ್ಷದಲ್ಲಿ ಭೂಮಿಯಲ್ಲಿ ಜನ್ಮ ತಾಳಿ ಮನುಷ್ಯನಾಗಿ ತನ್ನ ನಡವಳಿಕೆಯಿಂದ, ತನ್ನ ಗುಣಗಳಿಂದ, ತನ್ನ ಆಚರಣೆಯಿಂದ ಮಾಧವತ್ವಕ್ಕೆ ಏರಿದಂತಹ ಮಹಾಪುರುಷ. ಶ್ರೀರಾಮನು ಕೂಡ ವಿದ್ಯಾರ್ಥಿಯಾಗಿದ್ದ. ರಾಮನ ಜೊತೆಯಲ್ಲಿ ಭರತ, ಲಕ್ಷ್ಮಣ, ಶತ್ರುಘ್ನ ಇವರು ಕೂಡ ವಿದ್ಯಾರ್ಥಿಯಾಗಿದ್ದರು. ಇವರೆಲ್ಲರೂ ಕೂಡ ವಿದ್ಯಾರ್ಥಿಯಾಗಿರುವಾಗ ಅವರ ವಿದ್ಯಾರ್ಥಿಯ ಜೀವನವನ್ನ ರೂಪಿಸಿದಂಥವರು ವಸಿಷ್ಠರು. ವಸಿಷ್ಠರಲ್ಲಿ ಅವರು ಪ್ರಾರಂಭದ ಅಭ್ಯಾಸವನ್ನು ಮಾಡ್ತಾರೆ. ವಸಿಷ್ಠರಲ್ಲಿ ಅವರ ಗುರುಕುಲದ ಶಿಕ್ಷಣ ನಡೀತದೆ. ಕೇವಲ 15 ವರ್ಷ ಆಗಿರುವಾಗಲೇ ಎಲ್ಲ ರೀತಿಯಾದಂತಹ ಶಿಕ್ಷಣ ಅವರಿಗೆ ಪ್ರಾಪ್ತವಾಗಿತ್ತು. ಎಲ್ಲವನ್ನೂ ಕೂಡ ಕಲ್ತ್ಕೊಂಡಿದ್ರು. ಶಸ್ತ್ರಾದಿಗಳ ಅಭ್ಯಾಸವನ್ನು ಕಲಿತಿದ್ರು, ಧನುರ್ವೇದವನ್ನು ತಿಳ್ಕೊಂಡಿದ್ರು, ಶಾಸ್ತ್ರವನ್ನು ತಿಳ್ಕೊಂಡಿದ್ರು. ಸರ್ವೇ ವೇದ ವಿದಶೂರ ಅಂತ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿ. ವೇದಗಳನ್ನು ಕಲ್ತ್ಕೊಂಡಿದ್ರು, ಆನೆ ಕುದುರೆಯ ಸವಾರಿಯನ್ನು ಕಲ್ತ್ಕೊಂಡಿದ್ರು, ರಥವನ್ನು ಓಡಿಸುವುದು ಕಲಿತಿದ್ರು, ಯುದ್ಧ ವ್ಯೂಹಗಳ ರಚನೆಯನ್ನು ಕಲಿತಿದ್ರು, ರಾಜ್ಯದ ಆಡಳಿತಾತ್ಮಕ ವ್ಯವಸ್ಥೆಗಳನ್ನ ಅವರು ಅರಿತಿದ್ರು. ಆದರೆ ಇವೆಲ್ಲದರ ಜೊತೆಯಲ್ಲಿ ವಾಲ್ಮೀಕಿ ಮತ್ತೊಂದು ಮುಖ್ಯವಾದನ್ನು ಹೇಳ್ತಾನೆ. ಎಲ್ಲವನ್ನ ಹೇಳ್ತಾ ಅವರ ಬಗ್ಗೆ ಹೇಳ್ತಾನೆ, ಸರ್ವೇ ಸಮುದಿತ ಗುಣೈಹಿ ಅಂತ ಹೇಳಿ. ಎಲ್ಲ ರೀತಿಯಾದಂತಹ ಗುಣಗಳಿಂದ ಅವರು ಭೂಷಿತರಾಗಿದ್ರು. ಇವೆಲ್ಲವನ್ನ ಹೇಳಿ ಒಂದು ಮಾತನ್ನ ವಾಲ್ಮೀಕಿ ಬಹಳ ಮುಖ್ಯವಾಗಿ ಹೇಳ್ತಾನೆ, ಪಿತೃ ಶುಶ್ರೂಷಣೆ ರಥಃ ಅಂತ ಹೇಳ್ತಾರೆ. ಬಹಳ ಮುಖ್ಯವಾದಂತಹ ಮಾತು. ವಾಲ್ಮೀಕಿ ಎಲ್ಲವನ್ನ ಹೇಳಿ ಕೊನೆಯಲ್ಲಿ ಈ ಮಾತನ್ನ ಹೇಳ್ತಾನೆ. ಅವರು 15 ವಯಸ್ಸಾಗಿರುವಾಗ ಪಿತೃ ಶುಶ್ರೂಷಣೆ ರಥಃ ಸರ್ವಲೋಕ ಹಿತೇ ರಥಃ, ಗುರು ಹಿರಿಯರ ಸೇವೆಯನ್ನ, ಲೋಕದ ಸೇವೆಯನ್ನ 15 ವಯಸ್ಸು ಇರುವಾಗ ಅವರು ಮಾಡ್ತಾ ಇದ್ದರು. 15 ವಯಸ್ಸು ಇರುವಾಗಲೇನೆ ಅವರಿಗೆ ಯಾವ ರೀತಿಯ ಶಿಕ್ಷಣ ಸಿಗ್ತಾ ಇತ್ತು? ಅರಮನೆಯಲ್ಲಿ ಇದ್ದಿರಬಹುದು, ರಾಜಕುಮಾರರಾಗಿರಬಹುದು, ಆದರೆ ಸಮಾಜ ಹಿತದ, ದೇಶ ಹಿತದ ಶಿಕ್ಷಣ ಅವರಿಗೆ ಸಿಕ್ಕಿತ್ತು. ಅವರೆಲ್ಲರಲ್ಲಿ ಕೂಡ 4 ಜನರು ಕೂಡ ಸಮಾನವಾದಂಥ ಪರಾಕ್ರಮ ಹೊಂದಿದ್ದವರು. ಅದರಲ್ಲಿ ಶ್ರೀರಾಮ ಮೊದಲಿಗ, ಉಳಿದವರು ಶ್ರೀರಾಮನಿಗೆ ಮಾತ್ರ ಎರಡನೆಯವರು. ಅವರು ಕೂಡ ಅಪ್ರತಿಮ ಪರಾಕ್ರಮಗಳು ಅಂತಾನೆ ಹೇಳಬಹುದು. ಆ ರಾಮ ಯಾವ ರೀತಿಯಾಗಿದ್ದ, ರಾಮ ಯಾವ ರೀತಿಯಾಗಿ ಜನರಿಗೆ ಕಾಣ್ತಾ ಇದ್ದ, ರಾಮನನ್ನ ನೋಡಿದ ಒಡನೆಗೆ ಎಲ್ರಿಗೂ ಎಷ್ಟು ಸಂತೋಷ ಆಗ್ತಾ ಇತ್ತು ಅಂತ ಹೇಳಿದ್ರೆ, ರಾಮನನ್ನು ನೋಡಿದಾಗ ಇಷ್ಟ ಸರ್ವಸ್ಯ ಲೋಕಸ್ಯ ಶಶಾಂಕ ಇವ ನಿರ್ಮಲಃ. ಹೇಗೆ ಬಿಸಿಲಿನಿಂದ ಕಾದು ಬಳಲಿ ಬೆಂಡಾದಂತಹ ಜನ ಸಂಜೆ ಕಳೆದು ರಾತ್ರಿ ಆಗುವಾಗ ಚಂದ್ರನನ್ನ ನೋಡಿದಾಗ ಸಮಾಧಾನವನ್ನು ಪಡ್ತಾರೋ, ಹೇಗೆ ಚಂದ್ರನನ್ನ ಕಂಡಾಗ ಆನಂದವನ್ನು ಪಡ್ತಾರೋ, ಚಂದ್ರನ ಶೀತಲ ಕಿರಣಗಳನ್ನು ಅನುಭವಿಸಿದಾಗ ಅವರಿಗೆ ಸಮಾಧಾನ ಆಗ್ತದೋ, ನೆಮ್ಮದಿ ಆಗ್ತದೋ, ಆ ರೀತಿಯಾಗಿ ಶ್ರೀರಾಮನಂತೆ. ಶ್ರೀರಾಮನನ್ನ ನೋಡಿದ ಒಡನೆಗೆ ನಿರ್ಮಲನಾದಂತಹ ಚಂದ್ರನನ್ನು ಕಂಡಷ್ಟು ಆನಂದವಾಗ್ತಾ ಇತ್ತು, ಚಂದ್ರನನ್ನ ಕಂಡಷ್ಟು ಸಂತೋಷವಾಗ್ತಾ ಇತ್ತು. ಚಂದ್ರನನ್ನ ನೋಡಿದ್ರೆ ಯಾವ ನೆಮ್ಮದಿ ಸಿಗ್ತಾ ಇತ್ತು ಅಂತಹ ನೆಮ್ಮದಿ ಸಿಗ್ತಾ ಇತ್ತು. ಹೀಗೆ ಶ್ರೀರಾಮ ಇದ್ದ. ಶ್ರೀರಾಮನಂತೆ ಉಳಿದ 3 ಜನ, ಭರತ, ಲಕ್ಷ್ಮಣ, ಶತ್ರುಘ್ನ, ಇವರಿದ್ರು. ವಿವೇಕಿಗಳಾಗಿದ್ರು, ದೂರದರ್ಶಿಗಳಾಗಿದ್ರು. ಆದರೆ ಇಷ್ಟೇ ಆದ್ರೆ ಮಾತ್ರ ಸಾಕೆ? ರಾಮನ ಜನ್ಮ ಆಗಿರುವಂಥದ್ದು ಯಾವುದಕ್ಕೋಸ್ಕರ? ರಾಮನ ಜನ್ಮದ ಉದ್ದೇಶ ಏನು? ರಾಮನ ಜನ್ಮದ ಉದ್ದೇಶ ಧರ್ಮ ಸಂರಕ್ಷಣೆ ಆಗಬೇಕು, ಭೂಮಿಯಲ್ಲಿ ಧರ್ಮದ ಅಭ್ಯುದಯ ಆಗಬೇಕು, ಆ ಅದ್ಭುತವಾದಂತಹ ಕೆಲಸಗಳಾಗಬೇಕಾಗಿದೆ. ಶ್ರೀರಾಮ ಅಸಾಧಾರಣವಾದಂತಹ ಪರಾಕ್ರಮವನ್ನು ಮೆರೆಸಬೇಕಾಗಿದೆ.
ಮನುಷ್ಯ ಇನ್ನೆಲ್ಲಿಯೂ ಆಚರಿಸದಷ್ಟು ಧರ್ಮದ ಆಚರಣೆಯನ್ನ ಮಾಡಿ ಧರ್ಮದ ದಾರಿಯಲ್ಲಿ ನಡೆದು ಅದನ್ನ ತನ್ನ ಆದರ್ಶದ ಮೇಲ್ಪಂಕ್ತಿಯನ್ನಾಗಿ ಈ ಲೋಕಕ್ಕೆ ಬಿಟ್ಟು ಹೋಗಬೇಕಾಗಿದೆ. ಈ ಎಲ್ಲ ಕೆಲಸ ಕಾರ್ಯಗಳ ಮೂಲಕ ತನ್ನ ವಿರೋಧಿಯಾದಂತಹ, ತನಗೆ ಮೋಸ ಮಾಡಲು ಬಂದಂತಹ ರಾಕ್ಷಸ ಮರೀಚನಿಂದಲೇ ರಾಮೋ ವಿಗ್ರಹವಾನ್ ಧರ್ಮ ಅನ್ನುವಂತಹ ಹೆಸರನ್ನ ಪಡೆಯಬೇಕಾಗಿದೆ. ಉತ್ತಮವಾದಂತಹ ಜೀವನವನ್ನ ಮುಂದಿನ ಪೀಳಿಗೆಗೆ ತೋರಿಸಬೇಕಾಗಿದೆ. ಶ್ರೀರಾಮ ಹೀಗೆ ಈ ಎಲ್ಲ ರೀತಿಯಾದಂತಹ ಶಿಕ್ಷಣವನ್ನ ವಸಿಷ್ಠರಲ್ಲಿ ಪಡೆದಿದ್ದ. ರಾಮ ಯಾವಾಗ ಈ ರೀತಿಯ ಶಿಕ್ಷಣವನ್ನ ಪಡೆದಿರ್ತಾನೋ ದಶರಥ ನೋಡ್ತಾನೆ, ಹೋ ರಾಮನ ಶಿಕ್ಷಣ ಸಂಪೂರ್ಣವಾಗಿದೆ, ರಾಮನ ಶಿಕ್ಷಣ ಪರಿಪೂರ್ಣವಾಗಿದೆ ಅಂತ ಅನ್ಸುತ್ತೆ ಅವನಿಗೆ. ಸಾಮಾನ್ಯವಾಗಿ ಇವತ್ತಿಗೂ ಕೂಡ ಹಾಗೆ ಅಲ್ಲ, ತಂದೆ ತಾಯಿಗಳಿಗೆ ತಮ್ಮ ಮಗ ಒಂದು ಹಂತದ ಶಿಕ್ಷಣವನ್ನು ಮುಗಿಸಿದರೆ ಅವನೆಲ್ಲವನ್ನು ಪಡ್ಕೊಂಡಿದ್ದಾನೆ. ಒಂದು ಪದವಿಯೋ ಅಥವಾ ಸ್ನಾತಕೋತ್ತರ ಪದವಿಯೋ, ಅದರಲ್ಲಿ ಸಂಶೋಧನೆಯೋ ಅಥವಾ ಅದರಲ್ಲಿ ಡಾಕ್ಟರೇಟ್ ಪದವಿಯೋ ಪಡ್ಕೊಂಡ ಮುಗಿದೋಯ್ತು ಅಂತ ಹೇಳಿ. ಆದರೆ ಅಷ್ಟು ಮಾತ್ರ ಶಿಕ್ಷಣವ? ಅದೇ ಶಿಕ್ಷಣವ? ಶಿಕ್ಷಣ ಅಂತ ಹೇಳಿದ್ರೆ ಯಾವುದು? ಕೇವಲ ಪುಸ್ತಕದ ಪ್ರಮಾಣ ಪತ್ರಗಳ ಪ್ರಮಾಣವೇ ಶಿಕ್ಷಣವ? ಇಲ್ಲ. ಶಿಕ್ಷಣ ಅಂದ್ರೆ ಏನು ಅಂತ ಹೇಳ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತೊಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿಧನದಿಂದಲ್ಲ ಮಂಕೋತಿಮ್ಮ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕೋತಿಮ್ಮ. ನಿಜವಾದಂತಹ ನಮಗೆ ಶಿಕ್ಷಣ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ, ಈ ಜಗತ್ತು ಅನ್ನುವಂತಹ ಶಾಲೆಯಲ್ಲಿ ನಮಗೆ ಶಿಕ್ಷಣ ಸಿಗ್ತದೆ. ಅದು ನಿಜವಾದಂತಹ ಶಿಕ್ಷಣ. ಇನ್ನು ಪುಸ್ತಕದ ಆಧಾರವಾಗಿ ನಾವೇನು ಪಡೆದಿರ್ತೀವಿ ಅದನ್ನು ಹೇಳ್ತಾರೆ ಮಸ್ತಕದಿ ತಳೆದ ಮಣಿ. ತಲೆಯ ಮೇಲೆ ಕೃತಕವಾದಂತಹ ಯಾವುದೋ ಒಂದು ಅಲಂಕಾರದ ವಸ್ತುವನ್ನು ಇಟ್ಟುಕೊಂಡಂತೆ. ಆ ಅಲಂಕಾರದ ವಸ್ತು ನೋಡಲಿಕ್ಕೆ ಬಣ್ಣವಾಗಿ ಚಂದ ಕಾಣ್ತದೆ, ಆದರೆ ನಿಜವಾದಂತಹ ಸೌಂದರ್ಯ ಅದರಲ್ಲಿ ಇರ್ತದ? ಆದರೆ ಅದಕ್ಕೆ ಬದಲಾಗಿ ಅದೇ ಜಾಗದಲ್ಲಿ ಒಂದು ಮಲ್ಲಿಗೆಯ ಹೂವನ್ನು ಇಟ್ಟರೆ ಹೇಗಿರ್ತದೆ? ಆ ಮಲ್ಲಿಗೆಯ ಹೂವಿನ ಸುಗಂಧ ಪಸರಿಸ್ತದೆ, ಅದರ ಸೌಂದರ್ಯ ಕಣ್ಣಿಗೆ ಆನಂದವನ್ನು ಕೊಡ್ತದೆ, ಬಹಳ ಇದ ಅಂತ ಹೇಳಿ ಅನ್ನಿಸ್ತದೆ. ಅದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕೋತಿಮ್ಮ. ನಿಜವಾಗಿಯೂ ನೋಡಿದಾಗ ಯಾವುದೇ ಒಂದು ವಿಷಯದ ಅಥವಾ ವಸ್ತುವಿನ ಯಥಾರ್ಥವಾದಂತಹ ಒಂದು ಜ್ಞಾನ ಅನುಭವದಿಂದ ಆದಾಗ ಅದು ತರು ತೊಳೆದ ಪುಷ್ಪ ಅಂತ ಹೇಳ್ತಾರೆ. ಚಿತ್ತದಳು ಬೆಳೆದರಿವು ತರು ತೊಳೆದ ಪುಷ್ಪ. ಮನಸ್ಸಿನಲ್ಲಿ ಆ ಅರಿವು ಅನ್ನುವಂತಹ ಹೂವು ಹರಡಿದಾಗ ಆ ಅರಿವಿನ ಸುಗಂಧ ಎಲ್ಲ ಕಡೆಯಲ್ಲಿ ತಾನೇ ತಾನಾಗಿ ಪಸರಿಸ್ತದೆ. ಆ ಕೃತಕವಾದಂಥ ಮಣಿಗೆ ಹೇಗಿರ್ತದೆ? ಅದಕ್ಕೆ ನಾವು ಯಾವುದಾದ್ರೂ ಒಂದು ಬಳ್ಳಿಯ ಜೊತೆಯಲ್ಲಿ ಜೀವಂತವಾದ ಸಂಬಂಧ ಇರ್ತದ, ಅಥವಾ ಬೇರಿನ ಜೊತೆಗೆ ಸಂಬಂಧ ಇರ್ತದ? ಆ ಬೇರಿಂದ ಜೀವರಸವನ್ನು ಅದು ಹೀರಿಕೊಂಡು ಹರಡಿರ್ತದ? ಆ ಭೂಮಿಯ ಮಣ್ಣಿನ ಸುವಾಸನೆಯ ಕಂಪು ಅದಕ್ಕೆ ಇರ್ತದ? ಇಲ್ಲ. ಚಿತ್ತದೊಳು ಬೆಳೆದರು ತರು ತೊಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ. ಇಲ್ಲ, ನಾವು ಏನೇ ಎಲ್ಲವನ್ನೇ ಪಡೆದುಕೊಂಡಿದ್ರು ಕೂಡ ಅದರ ಪ್ರತ್ಯಕ್ಷ ಜ್ಞಾನ ಆಗುವಂಥದ್ದು ಈ ಜಗತ್ತು ಅನ್ನುವಂತಹ ಪ್ರಯೋಗ ಶಾಲೆಯಲ್ಲಿ ಅದರ ಪ್ರಯೋಗವನ್ನು ಮಾಡಿದಾಗ. ಶ್ರೀರಾಮನಿಗೆ ಎಲ್ಲ ರೀತಿಯಾದಂತಹ ಶಿಕ್ಷಣ ಸಿಕ್ಕಿದೆ, ಎಲ್ಲ ರೀತಿಯಾದಂತಹ ಜ್ಞಾನವನ್ನ ಪಡೆದುಕೊಂಡಿದ್ದಾನೆ. ಅವನು ಎಲ್ಲದರಲ್ಲಿಯೂ ಕೂಡ ನಿಪುಣನಾಗಿದ್ದಾನೆ, ಪರಿಣತಿಯನ್ನ ಪಡೆದಿದ್ದಾನೆ. ಆದರೆ ಅದೆಲ್ಲ ಆಗಿದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ? ಅವನ ಅರಮನೆಯಲ್ಲೇ ಪಡೆದುಕೊಂಡ್ರೆ ಗೊತ್ತಾಗ್ತದ? ರಾಮನಿಗೆ ಬೆಲುವಿದ್ಯೆ ಚೆನ್ನಾಗಿ ಗೊತ್ತಿದೆಯಪ್ಪ ಅಂತೇಳಿ ಅರಮನೆಯಲ್ಲಿ ಒಂದು 10 ವರ್ಷ ಆದ್ರೆ ಗೊತ್ತಾಗ್ತದ? ರಾಮ ಚೆನ್ನಾಗಿ ಆನೆ ಮೇಲೆ ಸವಾರಿ ಮಾಡ್ತಾನೆ, ರಾಮ ಚೆನ್ನಾಗಿ ರಥ ಓಡಿಸ್ತಾನೆ, ಇದೆಲ್ಲ ಗೊತ್ತಾಗಬೇಕಾದ್ರೆ ಅವನ ಅರಮನೆಯನ್ನ ಬಿಟ್ಟು ಹೊರಗೆ ಬರಬೇಕು. ಆಗ ಅವನ ಬಿಲ್ವಿದ್ಯೆ ಅನ್ನೋದು ಗೊತ್ತಾಗ್ತದೆ, ರಥ ಹೇಗೆ ಓಡಿಸ್ತಾನೆ, ಕುದುರೆ ಹೇಗೆ ಸವಾರಿ ಮಾಡ್ತಾನೆ, ಆನೆನ ಹೇಗೆ ಪಳಗಿಸ್ತಾನೆ, ಇದೆಲ್ಲ ಗೊತ್ತಾಗ್ತದೆ. ಹೀಗೆ ರಾಮನಿಗೆ ಲೋಕದ ಶಿಕ್ಷಣದ ಶಾಲೆಯಲ್ಲಿ ಸಂಸ್ಕಾರವನ್ನು ನೀಡಲಿಕ್ಕೆ, ಲೋಕದ ಶಿಕ್ಷಣದ ಶಾಲೆಯಲ್ಲಿ ಅವನನ್ನ ತರಬೇತಿಗೊಳಿಸಲಿಕ್ಕೆ ಬಂದವರು ವಿಶ್ವಾಮಿತ್ರರು. ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬರ್ತಾರೆ. ದಶರಥನಿಗೆ ಬಹಳ ಸಂತೋಷ ಆಗ್ತದೆ. ಓಹೋ,
ಬಹಳ ಸಮಯ ಆದಮೇಲೆ ವಿಶ್ವಾಮಿತ್ರರು ಬಂದರು ಅಂತೇಳಿ ಓಡಿ ಹೋಗಿ ಸ್ವಾಗತ ಮಾಡ್ತಾನೆ, ಬರಮಾಡ್ಕೊಳ್ತಾನೆ, ಆತಿಥ್ಯ ಮಾಡ್ತಾನೆ, ಬಹಳ ಆನಂದ ಆಗುವಂತ ಹೇಳ್ತಾನೆ. ಸ್ವಾಮಿ, ತಾವು ರಾಮ ಹುಟ್ಟುದಾಗ ಬರಲಿಲ್ಲ, ರಾಮನ ನಾಮಕರಣಕ್ಕೆ ಬರಲಿಲ್ಲ, ಉಪನಯನಕ್ಕೆ ಬರಲಿಲ್ಲ, ಮತ್ತೊಂದಕ್ಕೆ ಬರಲಿಲ್ಲ, ಈಗ ಬಂದಿರಲ್ಲ ಅಂತೇಳಿ. ಹೌದಪ್ಪ, ಈಗ ಬಂದಿದ್ದೀನಿ ಅಂತಾರೆ. ಬಹಳ ಸಂತೋಷ. ಆ ಸಂತೋಷದಲ್ಲಿ ಉದ್ವೇಗವನ್ನು ಹೇಳ್ತಾನೆ. ಸ್ವಾಮಿ, ನೀವೇನು ಬೇಕು ಹೇಳಿ ನಿಮ್ಮ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಡ್ತಾನೆ. ದಶರಥನ ದೌರ್ಬಲ್ಯವೋ ಅಥವಾ ಅವನ ಗುಣವೋ ಗೊತ್ತಿಲ್ಲ, ಈ ಉದ್ವೇಗ ಅವನ ಸ್ವಭಾವ ಆಗಿತ್ತು, ಅವನ ಗುಣ ಆಗಿ ಹೋಗಿತ್ತು. ವಿಶ್ವಾಮಿತ್ರರು ಹೇಳ್ತಾನಪ್ಪ, ಏನಾಗಿ ಕೇಳಿದ್ಯಾ, ಏನ್ ಬೇಕು ಮಾಡ್ಕೊಡ್ತೀನಿ ಅಂತ. ನಾನೊಂದು ಕೆಲಸಕ್ಕೆ ಇಲ್ಲಿ ಬಂದಿದ್ದೀನಿ, ಆ ಕೆಲಸ ನೀವು ನಡೆಸ್ಕೊಡ್ಬೇಕು. ಓ ಆಯ್ತು ಸ್ವಾಮಿ, ಕೇಳಿ, ಏನು ಯಾವ ಕೆಲಸ ನಡೆಸ್ಕೊಡ್ತೀನಿ ಅಂತ ಹೇಳ್ತಾನೆ. ವಿಶ್ವಾಮಿತ್ರರು ಹೇಳ್ತಾರೆ, ನೋಡು, ನಾನೊಂದು ಯಾಗ ಮಾಡ್ತಾ ಇದ್ದೀನಿ, ಆ ಯಾಗ ಸಂರಕ್ಷಣೆ ಮಾಡಲಿಕ್ಕೆ ನಿನ್ನ ಮಗನನ್ನು ಕಳಿಸ್ಕೊಡ್ಬೇಕು. ರಾಕ್ಷಸರು ಬಂದು ನನಗೆ ತೊಂದರೆ ಮಾಡ್ತಾ ಇದ್ದಾರೆ. ಮರೀಚ ಸ್ವಭಾವ ಅನ್ನುವಂತಹ ರಾಕ್ಷಸರು ಬಂದು ಆ ಯಾಗವನ್ನ ಅಡಚಣೆ ಮಾಡ್ತಾ ಇದ್ದಾರೆ. ಅದರ ರಕ್ಷಣೆ ಮಾಡಲಿಕ್ಕೆ ರಾಮನನ್ನು ಕಳಿಸ್ಕೊಡ್ಬೇಕು ಅಂತ ಅಷ್ಟೆಲ್ಲ ಮಾತನಾಡಿದವನು ರಾಮನನ್ನ ಕಳಿಸಿಕೊಡು ಅಂತ ಹೇಳಿದ ಕೂಡಲೇ ಅವನ ಮುಖದ ಬಣ್ಣ ಬದಲಾವಣೆ ಆಗಿ ಹೋಗ್ತದೆ. ಅವನು ಇನ್ನೇನೋ ಕೇಳಿದ್ರೆ ಅಂತ ತಿಳಿದಿದ್ದ, ಆದರೆ ಇವರು ರಾಮನನ್ನೇ ಕೇಳಿಬಿಟ್ರಲ್ಲ. ತಕ್ಷಣ ಮೂರ್ಛಿತನ ಕೆಳಗೆ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಚೇತರಿಸಿಕೊಂಡು ತಡವಳಿಸ್ತಾ ಮಾತಾಡ್ತಾನೆ. ಮೊದಲಿಗೆ ಏನು ಬೇಕೋ ಮಾಡ್ತೀನ, ಹಾಗೆ ಈಗ ಸಂತೋಷ ಹೇಳಿದವನು ಈಗ ಹೇಳ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ಅಳ್ತಾ ಮಾತಾಡ್ತಾನೆ, ಶಬ್ದಗಳೇ ಬರ್ತಾ ಇಲ್ಲ. ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನ ನ ಯುದ್ಧ ಯೋಗ್ಯತಾಮಸ್ಮಿ ಪಶ್ಯಾಮಿ ಸಹ ರಾಕ್ಷಸೈ. ಮನುಷ್ಯನನ್ನ ಈ ಮೋಹ ವ್ಯಾಮೋಹ ಅನ್ನುವಂಥದ್ದು ಎಷ್ಟು ಕೆಳಗೆ ಬೇಕಾದ್ರೂ ಅವನನ್ನ ಎಳೆದುಕೊಂಡು ಹೊರಟೋಗ್ತದೆ. ವಿಶ್ವಾಮಿತ್ರರು ಬಂದಾಗ ವಿಶ್ವಾಮಿತ್ರ ಏನು ಮಾಡ್ತಾ ಇದ್ದ ಗೊತ್ತಾ? ವಿಶ್ವಾಮಿತ್ರರು ಬಂದಾಗ ದಶರಥ ತನ್ನ ಮಗ ರಾಮನಿಗೆ ಎಲ್ಲ ಗೊತ್ತು, ತನ್ನ ಮಕ್ಕಳಿಗೆಲ್ಲ ಗೊತ್ತು, ಈಗ ಅವ್ರಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ನೋಡಿ, ದಶರಥನಂತಹ ಮಹಾಚಕ್ರವರ್ತಿ, ಸಾಮಾನ್ಯ ದಶರಥನಂತೆ ದೇವತೆಗಳ ಸಂಗ್ರಾಮಕ್ಕೆ ದೇವೇಂದ್ರನಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಿದ್ದ ಅವನು ದಶರಥ. ಅಂತಹ ದಶರಥ ತನ್ನ ಮಗನಿಗೆ ಮದುವೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದ. ವಿಶ್ವಾಮಿತ್ರರು ಬಂದು ಯಾವ ಕೆಲಸವನ್ನ ದಶರಥ ಮಾಡ್ತಾ ಇದ್ದ ಅದೇ ಕೆಲಸಕ್ಕೋಸ್ಕರ, ಆ ರಾಕ್ಷಸರ ಸಂಹಾರಕ್ಕೋಸ್ಕರ ನಿನ್ನ ಮಗನನ್ನ ಕಳುಹಿಸು ಅಂತ ಹೇಳಿದಾಗ ತಕ್ಷಣವೇ ತನ್ನ ಭಾವನೆಯನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಬಿಡ್ತಾನಲ್ಲ. ಅಂದ್ರೆ ಇಲ್ಲಿ ದಶರಥ ಎಲ್ಲವೂ ಕೂಡ ಒಂದು ನೆಪ ಮಾತ್ರ. ರಾಮಾಯಣ ನಮ್ಮದೇ ಕತೆ, ಮನುಕುಲದ ಕತೆ, ಮನುಷ್ಯನ ಕತೆ. ಮನುಷ್ಯನ ಎಲ್ಲ ಭಾವನೆಗಳು ರಾಮಾಯಣದಲ್ಲಿ ಪ್ರಕಟವಾಗಿದೆ. ಯಾವಾಗ ರಾಕ್ಷಸರ ಸಂಹಾರಕ್ಕೆ ಅಂತ ವಿಶ್ವಾಮಿತ್ರ ಕೇಳಿದ್ರು, ಆಗ ಹೇಳ್ತಾನೆ, ಅವನಿಲ್ಲ, ಇಲ್ಲ, ನನ್ನ ಮಗ ರಾಮನ ಇನ್ನೂ 16 ವಯಸ್ಸು ತುಂಬಿಲ್ಲ, ಕಮಲದ ಕಣ್ಣಿನ ರಾಮ. ಆಹಾ, ಇವನಿಗೆ ಮದುವೆ ಮಾಡ್ಲಿಕ್ಕೆ 16 ವಯಸ್ಸು ತುಂಬಿದ್ರು ನಡೀತದೆ, ರಾಕ್ಷಸರ ಸಂಹಾರಕ್ಕೆ ಅದಕ್ಕೆ ನೋವಲ್ಲ ಹೇಳ್ಕೊಂಡಿದ್ದ ಅವನು. ಧನುರ್ವೇದ ಗೊತ್ತು, ಯುದ್ಧ ಗೊತ್ತು, ವಿದ್ಯೆ ಗೊತ್ತು, ಬಿಲ್ಲು ಗೊತ್ತು, ಅದು ಗೊತ್ತು, ಇದು ಗೊತ್ತು, ಎಲ್ಲ ಗೊತ್ತು ಅಂತ ಹೇಳಿದ್ದ. ಆದರೆ ಸ್ವಲ್ಪ ರಾಕ್ಷಸರ ಸಂಹಾರಕ್ಕೆ ಕಳಿಸು ಅಂತ ಹೇಳಿದ ಕೂಡಲೇ, ಇಲ್ಲ, 16 ತುಂಬಲಿಲ್ಲ, ನನ್ನ ಮಗ ಕಮಲದ ಕಣ್ಣಿನ ರಾಮ. ಹೌದಪ್ಪ, ಈ ಮೋಹ ವ್ಯಾಮೋಹ ಹೇಗೆ ಮಾಡಿಬಿಡ್ತದೆ ನೋಡಿ ನಮ್ಮನ್ನ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾ ಇದ್ದಾನೆ, ಅವನಿಗೆ ಯುದ್ಧದ ಯೋಗ್ಯತೆಯೇ ಇಲ್ಲ. ಅಂದ್ರೆ ನಮ್ಮ ಮಕ್ಕಳ ಯೋಗ್ಯತೆಯನ್ನ ನಾವೇ ಕಡಿಮೆ ಮಾಡ್ತೀವಿ, ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೀವಿ. ನನ್ನ ಮಗ ಅಂತವನು ಇಂಥವನ್ನೆಲ್ಲ ಹೇಳ್ಕೊಂಡು ಬಹಳ ದೊಡ್ಡ ಬಡಾಯಿ ಕೊಚ್ತಾ ಇರ್ತೀವಿ. ಸ್ವಲ್ಪ ನಿಮ್ಮ ಮಗನ ನಮ್ಮ ಮನೆಗೆ ಕಳಿಸ್ರೆ, ಒಂದು 3 ದಿನ ಇರುವುದಿಲ್ಲ, ರಾತ್ರಿ ಮಲಗಬೇಕು ಮನೇಲಿ ಅಂದ್ರೆ, ಇಲ್ಲ, ಅವನು ಒಬ್ಬನೇ ಮಲಗಿ ಅಭ್ಯಾಸ ಇಲ್ಲ, ಬಹಳ ಸಣ್ಣವನು ಅವನು ಅಂತ ಹೇಳ್ತೀವಿ ನಾವು. ಇದು ಮನುಷ್ಯನ ಸ್ವಭಾವ. ಹೇಳ್ತಾ ಇದ್ದೇನೆ, ಪಶ್ಯಾಮಿ ಸಹ ರಾಕ್ಷಸರನ್ನು ನೋಡಿಲ್ಲ ಅವನು. ವಿಶ್ವಾಮಿತ್ರರು ಮನಸ್ಸು ಹೇಳ್ಕೊಳಿದ್ರಪ್ಪ, ನಿನ್ನ ಮಗ ಹುಟ್ಟಿರೋದ ರಾಕ್ಷಸರನ್ನು ಕೊಲ್ಲಿಕ್ಕೆ, ನೀನು ಅರಮನೆ ಇಟ್ಕೊಂಡು ಮುದ್ದಾಡ್ಲಿಕ್ಕೆ ನಿನ್ನ ಮಗ ಹುಟ್ಟಲಿಲ್ಲ. ನಿನ್ನ ಮಗ ಇರುವಂಥದ್ದು ರಾಕ್ಷಸರ ಸಂಹಾರ ಮಾಡಲಿಕ್ಕೆ. ರಾಕ್ಷಸರು ನೋಡಿಲ್ಲ ಅಲ್ವಾ, ಕಳಿಸು ನನ್ನ ಜೊತೆಯಲ್ಲಿ, ರಾಕ್ಷಸ ತೋರಿಸ್ಲಿಕ್ಕೆ ನಾನು ಬಂದಿದ್ದೀನಿ ಅಂತ. ಇಲ್ಲ ಇಲ್ಲ, ಬರೋದಿಲ್ಲ ಅಂತ ಹೇಳ್ತಾರೆ. ವಿಶ್ವಾಮಿತ್ರ ಹೇಳ್ತಾರೆ, ರಾಜ, ನೀನು ಮಾತು ಕೊಟ್ಟಿದ್ಯಾ, ಎಚ್ಚರ ನೋಡು, ಇಕ್ಷ್ವಾಕು ವಂಶದವರ ಮಾತಿಗೆ ಪ್ರಸಿದ್ಧಿ ಅಂತ ಬೇರೆ ಹೇಳಿದ್ದೇನೆ, ಸಂಶಯ ಪಡಬೇಡಿ ಅಂತ ಹೇಳಿದ್ಯಾ. ಈ ರಾಕ್ಷಸರು ಯಾರು ಗೊತ್ತಾ? ರಾವಣನ ಕಡೆಯವರು ಅಂತ ಹೇಳ್ತಾರೆ. ಇವನು ರಾವಣನ ಕಡೆಯವರು ಅಂತ ಹೇಳಿದ ಕೂಡಲೇ ಹೇಳ್ತಾನೆ, ಅಯ್ಯೋ, ನಾನು ಬರಬೇಕು ಅಂತಿದ್ದೆ, ಈಗ ನಾನು ಕೂಡ ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿಬಿಡ್ತಾನೆ. ಕೊನೆಗೆ ವಿಶ್ವಾಮಿತ್ರರು ಸಿಟ್ಟಿಗೆದ್ದಾಗ ವಸಿಷ್ಠರ ನಡುವೆ ಪ್ರವೇಶವನ್ನು ಮಾಡ್ತಾರೆ. ಮೋಹ ವ್ಯಾಮೋಹ ಹೇಗೆ ಇರ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಸುಲಭ ಅಲ್ಲ.
ನೀನು ಏನು ಬೇಕಾದ್ರೂ ಆಗಿರ್ಬೋದು, ಚಕ್ರವರ್ತಿ ಆಗಿರ್ಬೋದು, ಜಗತ್ತನ್ನು ಗೆದ್ದಿರ್ಬೋದು. ಆದರೆ ನೀನು ಮೋಹವನ್ನು ವ್ಯಾಮೋಹವನ್ನು ಗೆಲ್ಲುವಂಥದ್ದು ಸುಲಭ ಸಾಧ್ಯವಲ್ಲ, ಅದು ಕಷ್ಟ ಸಾಧ್ಯ ಅನ್ನೋದು ನಮಗೆ ಇಲ್ಲಿ ಮನದಟ್ಟಾಗ್ತದೆ. ಆ ಸಂದರ್ಭದಲ್ಲಿ ವಸಿಷ್ಠರ ನಡುವೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ದಶರಥನಿಗೆ ಹೇಳ್ತಾರೆ, ರಾಜ ಕಳಿಸ್ಕೊಡು ವಿಶ್ವಾಮಿತ್ರರ ಜೊತೆಯಲ್ಲಿ, ನೀನೇನು ಯೋಚನೆಯನ್ನು ಮಾಡಬೇಡ. ವಿಶ್ವಾಮಿತ್ರರ ಜೊತೆಯಲ್ಲಿ ನೀನು ರಾಮನನ್ನು ಕಳಿಸಿದ್ರೆ ರಾಮನಿಗೆ ಎಲ್ಲ ರೀತಿಯಾದಂತಹ ಶ್ರೇಯಸ್ಸನ್ನು ಅವರು ತಂದು ಕೊಡ್ತಾರೆ, ರಾಮನಿಗೆ ಕೀರ್ತಿ ಬರುವಂತೆ ಮಾಡ್ತಾರೆ, ರಾಮನನ್ನು ಇನ್ನೂ ಹೆಚ್ಚು ಸಮರ್ಥನನ್ನಾಗಿ ಮಾಡ್ತಾರೆ, ಕಳಿಸಿಕೊಡು ಅಂತ ಹೇಳ್ತಾರೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ರಾಜ ರಾಮ ಯಾರು ಅಂತ ಕೆಲವೇ ಜನಕ್ಕೆ ಗೊತ್ತು, ಇಲ್ಲಿ ನನಗೆ ಗೊತ್ತು, ವಸಿಷ್ಠರಿಗೆ ಗೊತ್ತು, ಇಲ್ಲಿರುವಂಥ ಕೆಲವು ತಪಸ್ಸುಗಳಿಗೆ ಮಾತ್ರ ಗೊತ್ತು, ಅವರನ್ನು ಕೇಳು ಹೇಳ್ತಾರೆ ಯಾರು ಅಂತ ಹೇಳಿ. ಹೀಗೆ ವಸಿಷ್ಠರ ನಡುವೆ ಪ್ರವೇಶ ಮಾಡಿ ಅವನಿಗೆ ಸಮಾಧಾನವನ್ನು ಮಾಡಿ ಮತ್ತೆ ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿದ ಮೇಲೆ ದಶರಥ ರಾಮನನ್ನು ಕಳಿಸ್ಲಿಕ್ಕೆ ಹೋಗ್ತಾನೆ. ರಾಮ ಲಕ್ಷ್ಮಣ ಇಬ್ಬರು ಕೂಡ ವಿಶ್ವಾಮಿತ್ರರ ಜೊತೆಯಲ್ಲಿ ಹೊರಡ್ತಾರೆ. ಯಾಗ ಸಂರಕ್ಷಣೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ರಾಮ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಅವನು ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಕಥಾರೂಪದಲ್ಲಿ ಉತ್ತರವನ್ನು ಕೊಡ್ತಾರೆ. 8-10 ದಿವಸ ಇರ್ತಾನೆ ಅಷ್ಟೇನೆ ರಾಮ ಮತ್ತು ಲಕ್ಷ್ಮಣನೂ ಇರ್ತಾನೆ ಅವನ ಜೊತೆಯಲ್ಲಿ. ಅವನು ಕೇಳಿದ ಪ್ರತಿ ಪ್ರಶ್ನೆಗೂ ಕೂಡ ಸುಂದರವಾದ ಉತ್ತರವನ್ನು ಮನೋಬೋಧಕವಾದಂಥ ಕಥೆಯ ರೂಪದಲ್ಲಿ ತಿಳಿಸ್ತಾರೆ. ಆ ರೀತಿ ತಿಳಿಸುವಾಗ ಭಾರತ ದೇಶದ ನದಿಗಳ, ಪರ್ವತದ, ರಾಜವಂಶಗಳ, ರಾಜ್ಯಗಳ, ನಗರಗಳ ಪರಿಚಯವನ್ನು ಮಾಡಿಸ್ತಾರೆ. ಭರತ ವಂಶದ ಚರಿತ್ರೆಯ ವಿವರಗಳನ್ನು ತಿಳಿಸ್ತಾರೆ. ಆ ಮೂಲಕ ಈ ದೇಶದ ಇತಿಹಾಸವನ್ನು, ಈ ದೇಶದ ಭೂಮಿಯ ಭೂಗೋಳದ ಪರಿಚಯವನ್ನ ಎಷ್ಟು ಅವಶ್ಯಕತೆಯೋ ಅಷ್ಟನ್ನ, ಅವುಗಳ ಪಾಠವನ್ನ ಮನದಟ್ಟಾಗುವಂತೆ, ಪ್ರೇರಣಾದಾಯಕವಾಗುವಂತೆ, ಉತ್ಸಾಹ ಬರುವಂತೆ ವಿಶ್ವಾಮಿತ್ರವರಿಬ್ಬರಿಗೂ ಕೂಡ ಬೋಧಿಸ್ತಾರೆ. ಆಚಾರ್ಯನ ಕರ್ತವ್ಯವೇ ಇದು. ಅವನು ತನ್ನ ಶಿಷ್ಯನನ್ನ ಯಾವ ರೀತಿಯಾಗಿ ತಯಾರು ಮಾಡಬೇಕು, ಯಾವುದಕ್ಕೋಸ್ಕರ ತಯಾರು ಮಾಡಬೇಕು, ದುಷ್ಟ ಶಕ್ತಿಗಳ ದಮನಕ್ಕೆ ಅವರನ್ನು ತಯಾರು ಮಾಡಬೇಕು. ಆದರೆ ಆ ದುಷ್ಟ ಶಕ್ತಿಗಳ ದಮನ ಮಾಡಿಸುವುದಕ್ಕೆ ಅವರನ್ನು ತಯಾರು ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ಆ ದುಷ್ಟ ಶಕ್ತಿಗಳ ದಮನಕ್ಕೆ ಬೇಕಾದಂತಹ ನಿಗ್ರಹದ ಶಕ್ತಿಯನ್ನ ಅವರಿಗೆ ಅವನು ದಾರಿ ಎರೆಯಬೇಕು. ಆ ಸಾಮರ್ಥ್ಯವನ್ನ ಅವರಲ್ಲಿ ನಿರ್ಮಾಣ ಮಾಡಬೇಕು. ಅವರಲ್ಲಿರುವಂತಹ ಸಾಮರ್ಥ್ಯವನ್ನ ಹೊರಗೆ ತೆಗೆದುಕೊಂಡು ಬರಬೇಕು ಅವರು. ಆ ಕೆಲಸವನ್ನ ಇಲ್ಲಿ ವಿಶ್ವಾಮಿತ್ರರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ರಾಮ ಲಕ್ಷ್ಮಣನಿರುವಂತಹ ಸಾಮರ್ಥ್ಯವನ್ನ ಬೆಳಕಿಗೆ ತಂದು ಆ ಸಾಮರ್ಥ್ಯದ ಅರಿವನ್ನ ಅವರಿಗೆ ಮಾಡಿಕೊಟ್ಟು ಅವರ ಮೂಲಕವೇ ಆ ಕಾರ್ಯವನ್ನ ಮಾಡಿಸ್ತಾರೆ ಇವರು ವಿಶ್ವಾಮಿತ್ರರು. ಆ ಮೂಲಕ ಶಿಷ್ಟನ ಸಂರಕ್ಷಣೆ, ಧರ್ಮ ರಕ್ಷಣೆಯೇ ಕ್ಷತ್ರಿಯನ ಕರ್ತವ್ಯ ಅಂತ ಹೇಳಿ ಮನದಟ್ಟು ಮಾಡ್ತಾರೆ. ಅದೇ ಸನಾತನ ಧರ್ಮ, ಅದೇ ಕರ್ತವ್ಯ ಅಂತ ಹೇಳಿ ಚೆನ್ನಾಗಿ ಅವರಿಗೆ ಮನವರಿಕೆಯನ್ನ ಮಾಡ್ತಾರೆ. ಇದಕ್ಕೋಸ್ಕರ ಅವರೊಬ್ಬರು ಆಚಾರ್ಯರಾಗಿ, ಕಾರಣಪುರುಷರಾಗಿ ಅವರು ರಾಮಾಯಣದಲ್ಲಿ ಪ್ರವೇಶ ಮಾಡ್ತಾರೆ. ಯಾವಾಗ ಈ ಕೆಲಸವನ್ನ ಮುಗಿಸ್ತಾರೋ ಕೊನೆಯಲ್ಲಿ ರಾಮ ಸೀತಾರಾಮನಾಗಿ ಅಯೋಧ್ಯೆಗೆ ನಿಧಿಲೆಯಿಂದ ಹೊರಡುವಾಗ ಅವರು ರಾಮಾಯಣದ ರಂಗದಿಂದ ಅವರು ನಿರ್ಗಮನವಾಗ್ತಾರೆ. ವಿಶ್ವಾಮಿತ್ರರು ಯಾವ ಈ ಒಂದು ಸೂತ್ರವನ್ನ ಹೇಳಿಕೊಡ್ತಾರೋ ರಾಮನಿಗೆ, ರಾಮ ಅದೇ ಸೂತ್ರವನ್ನ ಕೊನೆಯವರೆಗೂ ಕೂಡ ಹಿಡಿತಾನೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಅವರ ಕಿಶೋರಾವಸ್ಥೆಯಲ್ಲಿ ಈ ಒಂದು ವಿಚಾರವನ್ನೇ ಹೇಳ್ತಾನೆ. ಮನುಷ್ಯ ಮನಸ್ಸು ಅತ್ಯಂತ ಪಕ್ವವಾಗಿ ಏನು ಸಿಕ್ಕಿದ್ರೂ ಕೂಡ ಬಲವಾಗಿ ಸ್ವೀಕಾರ ಮಾಡುವಂತಹ ಒಂದು ವಯಸ್ಸು ಅಂತ ಹೇಳಿದ್ರೆ ಈ ಕಿಶೋರ ವಯಸ್ಸು. ಈ ಕಿಶೋರದ ಅವಧಿಯಲ್ಲಿಯೇ ಬಹಳ ಮುಖ್ಯವಾದ ವಿಚಾರಗಳನ್ನು ಮಕ್ಕಳಿಗೆ ನಾವು ತಿಳಿಸಬೇಕು. ಆ ಅವಧಿಯಲ್ಲಿ ಅವರು ಏನನ್ನ ಪಡಿತಾರೆ ಅದನ್ನ ಶಾಶ್ವತವಾಗಿ ಇಟ್ಕೊಳ್ತಾರೆ. ಆ ಸಮಯದಲ್ಲಿ ಅವರ ಮನಸ್ಸು ಬುದ್ಧಿ ಹಸಿಯಾದಂತಹ ಗೋಡೆಯಂತೆ ಇರ್ತದೆ. ಹಸಿಯಾದ ಗೋಡೆಯ ಮೇಲೆ ನಾವು ಯಾವ ಚಿತ್ರ ಬರ್ತೀವಿ ಅದೇ ಚಿತ್ರ ಉಳಿದುಕೊಳ್ತದೆ. ಆ ಗೋಡೆಯ ಮೇಲೆ ಯಾವ ವಸ್ತುವನ್ನು ಹಾಕ್ತೀವಿ ಆ ವಸ್ತು ಶಾಶ್ವತವಾಗಿ ಉಳಿದು ಬಿಡ್ತದೆ. ಆ ಕೆಲಸವನ್ನ ವಿಶ್ವಾಮಿತ್ರರು ಮಾಡ್ತಾ ಇದ್ದಾರೆ. ವಿಶ್ವಾಮಿತ್ರರು ಗುರುವಿನ ಸ್ಥಾನದಲ್ಲಿ ಇದ್ದರೆ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಆದರ್ಶ ವಿದ್ಯಾರ್ಥಿಗಳಾಗಿದ್ದಾರೆ. ಇಲ್ಲಿ ವಿಶ್ವಾಮಿತ್ರರು ಆದರ್ಶ ಗುರುವಾಗಿ ನಡೆದು ಬೋಧಿಸಿದರೆ
ಅದೇ ರೀತಿಯಾಗಿ ಇವರು ಆದರ್ಶ ಶಿಷ್ಯರಾಗಿ ನಡೆದುಕೊಂಡರು. ವ್ಯಕ್ತಿ, ಸಮಾಜ, ದೇಶ ಮತ್ತು ರಾಷ್ಟ್ರ ಧರ್ಮದಿಂದ ಸಂರಕ್ಷಿತವಾಗಬೇಕಾದರೆ ಈ ರೀತಿಯಾದಂತಹ ಗುರು ಇರಬೇಕು, ಇಂತಹ ಶಿಷ್ಯರು ಇರಬೇಕು. ಈ ರೀತಿಯಾದಂತಹ ಗುರು, ಇಂತಹ ಶಿಷ್ಯರು ಇದ್ದಾಗ ಅದು ರಾಮರಾಜ್ಯದ ಅಡಿಪಾಯ ಆಗ್ತದೆ. ಇವತ್ತಿನ ದಿವಸ ನೋಡ್ತೀವಿ ನಾವು, ಎಲ್ಲರೂ ಕೂಡ ರಾಮರಾಜ್ಯ 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 ಅಂತ ಬೊಬ್ಬೆ ಹೊಡಿತಾರೆ, ರಾಮರಾಜ್ಯ ಅಂತೇಳಿ ಕೂಗಾಡ್ತಾರೆ. ಆದರೆ ರಾಮರಾಜ್ಯ ಕೂಗಾಡುವುದರಿಂದ ಬರುವುದಿಲ್ಲ, ಘೋಷಣೆ ಮಾಡುವುದರಿಂದ ಬರುವುದಿಲ್ಲ, ಭಾಷಣ ಮಾಡುವುದರಿಂದ ಬರುವುದಿಲ್ಲ. ಶಾಂತವಾಗಿ ಒಬ್ಬ ಗುರು ಈ ರೀತಿಯಾದ ಇಬ್ಬರು ಬಾಲಕರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಎಂಥ ಶಿಕ್ಷಣವನ್ನು ಕೊಡ್ತಾನೆ, ಆಗಿದ್ದಾಗ ಮಾತ್ರ ರಾಮರಾಜ್ಯ ಬರ್ತದೆ. ಈ ರೀತಿಯ ವಾತಾವರಣ ನಿರ್ಮಾಣವಾದಾಗ ರಾಮರಾಜ್ಯ ನಿರ್ಮಾಣವಾಗ್ತದೆ. ಕೇವಲ ಇಂತಹ ಗುರು ಶಿಷ್ಯರು ಮಾತ್ರ ಅಲ್ಲ, ಆ ಬಾಲಕರಿದ್ರು, ರಾಮ ಇದ್ದ, ಲಕ್ಷ್ಮಣ ಇದ್ದ. ಆದ್ರೆ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಬರಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅವನಿಗೆ, ಇನ್ಯಾರೆಲ್ಲ ಕಷ್ಟ ಆಗಿಲ್ಲ, ಸ್ವತಃ ಅವನ ತಂದೆಯಿಂದಲೇ ಕಷ್ಟ ಆಯಿತು. ಅಂದ್ರೆ ದಶರಥನಂತಹ ಮನೋಭಾವ ಇರುವಂತವರ, ಆ ದಶರಥನಂತಹ ಮನೋಭಾವ ಇದ್ದವನಿಗೇನೆ ಆ ವ್ಯಾಮೋಹನ ಗೆಲ್ಲುವುದು ಕಷ್ಟ ಆಯಿತು. ದಶರಥನ ಮೇಲೆ ಕವಿದಿದ್ದಂತಹ ವ್ಯಾಮೋಹದ ಮುಸುಕನ್ನ ತೆಗೆದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ದಶರಥನಂತಹ ತಂದೆ, ಕೌಸಲ್ಯಂತಹ ತಾಯಿ ಇದ್ದಾಗ ಇದು ಸಾಧ್ಯವಾಗ್ತದೆ. ಇದು ರಾಮರಾಜ್ಯದ ನಿಜವಾದಂತಹ ಅಡಿಪಾಯ ಅಂತ ಹೇಳಿದ್ರೆ. ಈ ಹಿನ್ನೆಲೆಯಲ್ಲಿ ಇಂದಿನ ಕಾಲಘಟ್ಟದಲ್ಲಿ, ಇಂದಿನ ಮಸುಕಾಗಿರುವಂತಹ ವಾತಾವರಣದಲ್ಲಿ ನಿಂತು ನಾವು ರಾಮಾಯಣವನ್ನು ನೋಡಬೇಕು. ಏನೋ ನಾವು ರಾಮಾಯಣವನ್ನು ಓದಿದೆ, ಒಂದು ಸ್ವಲ್ಪ ಪುಣ್ಯ ಬರ್ತದೆ, ಒಂದು ಸ್ವಲ್ಪ ಏನೋ ಒಂದು ಸಮಯ ಕಳಿತು, ಇದು ಒಂದು ಭಾಗ ಹಾಗೇ ಆಗ್ತದೆ ರಾಮಾಯಣವನ್ನು ಓದೋದ್ರಿಂದ, ರಾಮಾಯಣವನ್ನ ಕೇಳೋದ್ರಿಂದ. ಆದರೆ ಮುಖ್ಯವಾಗಿ ಇವತ್ತು ನಮಗೆ ರಾಮಾಯಣ ಏನು ಪ್ರಯೋಜನ ಆಗಬೇಕು ಅಂತ ಹೇಳಿದ್ರೆ, ಇವತ್ತಿನ ಕಾಲಘಟ್ಟದಿಂದ ತ್ರೇತಾಯುಗದಲ್ಲಿ ನಡೆದಂತಹ ಆ ಒಂದು ರಾಮಾಯಣವನ್ನ ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡುವಂತಹ ಪ್ರಯತ್ನವನ್ನು ಮಾಡಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಮಂಥನ ಚಿಂತನೆಗಳು ಆಗಬೇಕು. ಈ ರೀತಿ ಆದಾಗ ಇವತ್ತಿನ ಚಿಂತೆಯ ಆತಂಕದ ಕತ್ತಲನ್ನ ನಿವಾರಿಸಿಕೊಳ್ಳುವಂತಹ ಒಂದು ಬೆಳಕನ್ನು ನಾವು ಪಡೆಯಬಹುದು. ಈ ನಿಟ್ಟಿನಲ್ಲಿ ಅಲ್ಲಿನ ಕೆಲವು ಪ್ರಸಂಗಗಳನ್ನ ನಾವು ನೋಡೋಣ. ರಾಮ ಮತ್ತು ಲಕ್ಷ್ಮಣ ಇವರ ಇಬ್ಬರ ಪ್ರತ್ಯಕ್ಷವಾದಂತಹ ಒಂದು ಪರಾಕ್ರಮವನ್ನ ಜಗತ್ತಿಗೆ ಮೊದಲಿಗೆ ತೋರಿಸಿದವರು ವಿಶ್ವಾಮಿತ್ರರು. ಮತ್ತು ವಿಶ್ವಾಮಿತ್ರರ ಮಾರ್ಗದರ್ಶನದಲ್ಲಿಯೇ ಮೊದಲಿಗೆ ರಾಮ ಲಕ್ಷ್ಮಣರು ತಮ್ಮ ಪರಾಕ್ರಮವನ್ನ ಮೆರೆಸಿದ್ರು. ಅದರ ಆ ಪರಾಕ್ರಮವನ್ನು ಮೆರೆಸಬೇಕಾದ್ರೆ ಏಕಾಏಕಿಯಾಗಿ ವಿಶ್ವಾಮಿತ್ರ ತಾಟಿಗೆ ಸಂಹಾರ ಮಾಡುವಂತ ಹೇಳಿಲ್ಲ, ಏಕಾಏಕಿಯಾಗಿ ತನ್ನ ಯಾಗ ಸಂರಕ್ಷಣೆಯನ್ನು ಮಾಡುವಂತ ಹೇಳಿಲ್ಲ. ಆ ಸಂರಕ್ಷಣೆಯನ್ನ ಮಾಡುವಾಗ ಮೊದಲಿಗೆ ಅವರ ಶಾರೀರಿಕ ಕ್ಷಮತೆಯನ್ನ, ಅವರ ಮಾನಸಿಕವಾದಂತಹ ಸ್ಥಿತಿಯನ್ನ, ಬೌದ್ಧಿಕ ಸ್ತರವನ್ನ ಎತ್ತರಕ್ಕೆ ಏರಿಸ್ತಾನೆ, ಅವೆಲ್ಲವನ್ನ ಬಲ ಮಾಡ್ತಾನೆ. ಮಕ್ಕಳನ್ನ ಬೆಳೆಸೋದು ಸುಲಭವಾದ ಕೆಲಸವಲ್ಲ. ಮಕ್ಕಳನ್ನ ಬಹಳ ಬುದ್ಧಿವಂತಿಕೆಯಿಂದ, ಬಹಳ ವಿವೇಕದಿಂದ ಬೆಳೆಸಬೇಕು. ಮಕ್ಕಳನ್ನ ಬೆಳೆಸೋದು ಅಂತ ಹೇಳಿದ್ರೆ ಒಂದು ಸುಂದರವಾದಂತಹ ಶಿಲ್ಪವನ್ನ ತಯಾರು ಮಾಡಿದಂತೆ. ಆ ಶಿಲ್ಪವನ್ನ ತಯಾರು ಮಾಡುವಂತಹ ಒಂದು ಕಾರ್ಯದಲ್ಲಿ, ಆ ಶಿಲ್ಪವನ್ನ ತಯಾರು ಮಾಡುವ ಹಂತಗಳಲ್ಲಿ ತಂದೆ, ತಾಯಿ ಮತ್ತು ಗುರುವಿನ ಪಾತ್ರ ಬಹಳ ಅತ್ಯಂತ ತುಂಬಾ ಮಹತ್ತರವಾಗಿರುವಂಥದ್ದು, ಬಹಳ ಮಹತ್ತರವಾಗಿರುವಂಥದ್ದು. ರಾಮ ಲಕ್ಷ್ಮಣರು ದುಷ್ಟ ಶಕ್ತಿಗಳ ಅರ್ಹತೆಯನ್ನ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನ ಪಡೆದದ್ದು, ಆ ಅರ್ಹತೆಗೆ ಅವರು ಆ ಅರ್ಹತೆಯನ್ನ ಸಂಪಾದನೆ ಮಾಡಿಕೊಂಡಿದ್ದು ವಿಶ್ವಾಮಿತ್ರರಿಂದ. ಧರ್ಮ ಸಂರಕ್ಷಣೆಯ ಕಾರ್ಯಕ್ಕೆ ಸರಿಯಾದ ದಾರಿಯನ್ನ ಕಂಡುಕೊಂಡಿದ್ದು ಅವರು ವಿಶ್ವಾಮಿತ್ರರಿಂದ. ವಿಶ್ವಾಮಿತ್ರರ ಮೂಲಕವೇ ಧರ್ಮ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಮೊದಲಿಗೆ ಶ್ರೀರಾಮ ತನ್ನ ಕೋದಂಡವನ್ನ ಕೈಗೆ ತೆಗೆದುಕೊಳ್ತಾನೆ. ಆದರೆ ಇವೆಲ್ಲವನ್ನು ಕೂಡ ವಿಶ್ವಾಮಿತ್ರರು ಹಂತ ಹಂತವಾಗಿ ಅವನಲ್ಲಿ ನಿರ್ಮಾಣ ಮಾಡ್ತಾರೆ. ಇವೆಲ್ಲದರ ಮನೋಜ್ಞವಾದಂತಹ ಅನುಭವವನ್ನ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿದ್ದಂತಹ ಕೆಲವು ದಿನಗಳ ಅವಧಿಯಲ್ಲಿ ಅವರು ಪಡಿತಾರೆ. ಇಲ್ಲಿ ಯಾವುದೂ ಕೂಡ ಉತ್ಪ್ರೇಕ್ಷೆ ಇಲ್ಲ, ಎಲ್ಲವೂ ಕೂಡ ಬಹಳ ಸಹಜವಾಗಿದೆ. ರಾಮ ಲಕ್ಷ್ಮಣರು ವಿನಮ್ರರಾದಂತಹ ಶಿಷ್ಯರಂತೆ ನಡೆದಿದ್ದಾರೆ. ನುರಿತ ಶಿಕ್ಷಕ ಹೇಗೆ ತನ್ನ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸ್ತಾನೆ ಅನ್ನೋದರ ಚಿತ್ರಣವನ್ನ ನಾವು ವಿಶ್ವಾಮಿತ್ರರಲ್ಲಿ ನೋಡ್ತೀವಿ. ವಿಶ್ವಾಮಿತ್ರರು ಅದೇ ರೀತಿಯಾಗಿ ನುರಿತ ಆಚಾರ್ಯನಂತೆ, ನುರಿತ ಗುರುವನಂತೆ ನಡೆದಿದ್ದಾನೆ. ಆ ಮಕ್ಕಳ ಬೆಳವಣಿಗೆ ಹೇಗೆ ಹೇಳಿದ್ರೆ, ಎಳೆಯ ತರು ದಿನವೂ ಹೊಸ ತಳಿರ ತಳೆವಂತೆ,
ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ ಎಳೆಯ ಮಕ್ಕಳು ತಿಳಿವು ಮೊಳೆತು ಬೆಳೆಯುವುದ ನೋಡು ಎಡೆಯೊಳದೊಂದು ಸೊಗ ಮಂಕುತಿಮ್ಮ. ಆ ಮಕ್ಕಳಲ್ಲಿ ಅರಿವು ಯಾವ ರೀತಿಯಾಗಿ ಮೂಡಿಸಬೇಕು ಹಿರಿಯರು ಅಂತ ಹೇಳಿದ್ರೆ, ಎಳೆಯ ತರು ದಿನ ದಿನವೂ ಹೊಸ ತಳಿರ ತಳೆವಂತೆ. ಒಂದು ಬೀಜವನ್ನು ಹಾಕಿರ್ತೀವಿ, ಆ ಬೀಜ ಹಾಕಿ ಒಂದು 2-3 ದಿನಕ್ಕೆ ಆ ಬೀಜ ಮೆಲ್ಲಗೆ ಮೊಳಕೆ ಹೊಡೆಯುತ್ತೆ. ಆ ಮೊಳಕೆ ಹೊಡೆದು ಮೇಲಕ್ಕೆ ಬರುವಾಗ ಎರಡೆಡೆ ಎಲೆ ಬರುತ್ತೆ. ಆ ತಳಿರು ಹೇಗಿರುತ್ತೆ, ಬಹಳ ಪುಟ್ಟದಾಗಿರುತ್ತೆ, ನೋಡ್ಲಿಕ್ಕೆ ಮುದ್ದಾಗಿರುತ್ತೆ, ಕೆಂಪು ಬಣ್ಣದಿಂದ ಇರ್ತದೆ, ಹಸಿರು ಸ್ವಲ್ಪ ಕಾಣ್ತಾ ಇರುತ್ತೆ. ಎಳೆಯ ತರು ದಿನ ದಿನವೂ ಹೊಸ ತಳಿರ ತಳೆವಂತೆ. ಹೇಗೆ ದಿನದಿಂದ ದಿನಕ್ಕೆ ತಳಿರು ಮೇಲಕ್ಕೆ ಬರ್ತದೋ, ಚಿಗುರು ಮೇಲಕ್ಕೆ ಬರ್ತದೋ, ಹಾಗೇನೆ ಇನ್ನೊಂದು ಹೇಳ್ತಾರೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ. ನೀರಿನ ಚಿಲುಮೆಯನ್ನು ನಾವು ನೋಡಬೇಕು. ನೀರಿನ ಚಿಲುಮೆಯನ್ನು ನೋಡಬೇಕು ಅಂತಂದ್ರೆ ಬೆಟ್ಟ ಗುಡ್ಡ ಪರ್ವತಕ್ಕೆ ಹೋಗಬೇಕು. ಅಲ್ಲಿ ನೋಡ್ಬೇಕು ನಾವು ಆ ನೀರಿನ ಚಿಲುಮೆ ಹೇಗೆ ಬರ್ತಾ ಇರ್ತದೆ ಅಂತ ಹೇಳಿ. ಸಣ್ಣದಾದಂತಹ ಹಳ್ಳ, ಆ ಹಳ್ಳದಲ್ಲಿ ಆ ಮರಳಿನ ಕಣಗಳು ಸೇರ್ಕೊಂಡಿರುತ್ತೆ. ತಿಳಿಯಾದ ಮೇಲಕ್ಕೆ ಬರ್ತಾ ಇರುತ್ತೆ ನಿಧಾನವಾಗಿ. ಆ ಮಣ್ಣಿನ ಕಣಗಳು ಮೇಲಕ್ಕೆ ಬಂದು ಹಾಗೆ ಕೆಳಗೆ ಹೋಗ್ತಾ ಇರುತ್ತೆ. ತಿಳಿ ನೀರು ಚಿಲುಮೆಲೆ ಹೇಗೆ ಬರ್ತದೋ ಆ ರೀತಿಯಾಗಿ ಮಕ್ಕಳಲ್ಲಿ ತಿಳಿವು ಇರ್ತದೆ. ಆದ್ರೆ ಆ ತಿಳಿವು ಬರಬೇಕಾದ್ರೆ, ಆ ತಳಿರು ಬರಬೇಕಾದ್ರೆ ಅದಕ್ಕೆ ಬೇಕಾದ ವಾತಾವರಣ ನಾವು ನಿರ್ಮಿಸಿರಬೇಕು. ಅದಕ್ಕೆ ಬೇಕಾದಂತಹ ಸನ್ನಿಕರ್ಷ ಅಂತ ಹೇಳ್ತಾರೆ, ಅದನ್ನ ನಾವು ನಿರ್ಮಿಸಿರಬೇಕು. ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳಿತ್ತು. ನೀನು ಹೊಸದನ್ನು ಕಲಿಸ್ಲಿಕ್ಕೆ ಹೋಗಬೇಡ, ಎಲ್ಲವೂ ಅವನಲ್ಲಿ ಇದೆ, ಅದನ್ನ ಪ್ರಕಾಶ ಮಾಡ್ಲಿಕ್ಕೆ ಯಾವ ವಾತಾವರಣ ಬೇಕೋ ಅದನ್ನು ನೀನು ಮಾಡು ಅಂತ ಹೇಳಿದ್ರು. ಆ ಕೆಲಸವನ್ನ ವಸಿಷ್ಠರು ಮಾಡಿದರು. ದಶರಥ ಅರಮನೆಯಲ್ಲಿ ಮಾಡಿದ್ದ, ಈಗ ವಿಶ್ವಾಮಿತ್ರರು ಮಾಡ್ತಾ ಇದ್ದಾರೆ. ದಶರಥ ಒಪ್ಪಿಗೆಯನ್ನು ಕೊಟ್ಟ, ಆಯ್ತು ಕಳಿಸ್ತೀನಿ ಅಂತ ಹೇಳಿ ರಾಮ ಲಕ್ಷ್ಮಣರು ನೋಡಿದ್ರು ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗಬೇಕು. ಇವರು ರಾಜಕುಮಾರರು ನೋಡಿದ್ರು ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗಬೇಕು. ಹೇಗೆ ಹೋಗಬೇಕು? ರಾಜಕುಮಾರರ ಪೋಷಾಕಗಳಲ್ಲಿ ಹೋಗುವುದಲ್ಲ, ಯಾಗ ಸಂರಕ್ಷಣೆಗೆ ಹೋಗಬೇಕು ಮತ್ತು ಅವರ ಜೊತೆಯಲ್ಲಿ ಇರಬೇಕು. ಆ ಗುರುವಿನ ಜೊತೆಯಲ್ಲಿ ಅವರಿಗೆ ಒಪ್ಪುವಂತಹ ಉಡುಗೆಯನ್ನ ಧರಿಸಿಕೊಂಡು ಅವರು ಬರ್ತಾರೆ. ಹಿಂದೆ 2 ಹೆಗಲಿಗೆ ಬತ್ತಳಿಕೆಯನ್ನ ಬಿಗಿದುಕೊಂಡಿದ್ದಾರೆ, ಸೊಂಟಕ್ಕೆ ಕತ್ತಿಯನ್ನು ಸಿಕ್ಕಿಸಿಕೊಂಡಿದ್ದಾರೆ, ಎದೆಗೆ ಮುಂಗೈಗಳಿಗೆ ಕವಚವನ್ನ ತೊಟ್ಟುಕೊಂಡಿದ್ದಾರೆ. ಮುಂದೆ ಬಂದು ತಾಯಂದ್ರಿಗೆ ನಮಸ್ಕಾರ ಮಾಡಿದ್ರು, ತಂದೆಗೆ ನಮಸ್ಕಾರ ಮಾಡಿದ್ರು, ಆಶೀರ್ವಾದವನ್ನು ಪಡೆದರು. ದಶರಥನ ಪಾದಗಳಿಗೆ ಬಾಗಿದರು. ಗುರುಗಳಾದಂತಹ ವಸಿಷ್ಠರಿಗೆ ಪದಾಭಿವಂದನೆ ಮಾಡಿದರು. ಎಲ್ಲ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಎಲ್ಲರ ಅನುಗ್ರಹವನ್ನು ಸಂಪಾದನೆಯನ್ನು ಮಾಡಿಕೊಂಡ್ರು. ಅಲ್ಲಿದ್ದವರಿಗೆಲ್ಲರೂ ಕೂಡ ನಮಸ್ಕರಿಸಿದ್ರು. ಯಾವುದಾದ್ರು ಒಂದು ಒಳ್ಳೆಯ ಕೆಲಸಕ್ಕೆ ಹೊರಟಾಗ ಎಲ್ಲ ಹಿರಿಯರಿಗೆ ವಂದಿಸಿ ಅವರೆಲ್ಲರ ಶುಭಾಶಯವನ್ನು ಹಾರೈಕೆಯನ್ನ ಪಡೆಯಬೇಕಲ್ಲವ, ಅದನ್ನ ತಮ್ಮ ನಡವಳಿಕೆಯಲ್ಲಿ ತೋರಿಸ್ತಾ ಇದ್ದಾರೆ ರಾಮ ಲಕ್ಷ್ಮಣರು. ಅವರೆಲ್ಲರೂ ಕೂಡ ಅವರಿಬ್ಬರಿಗೆ ಮಂಗಳವಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾರೆ. ವಿಶ್ವಾಮಿತ್ರ ರಾಮ ಲಕ್ಷ್ಮಣನ ಕರೆದುಕೊಂಡು ವೇಗವಾಗಿ ಹೊರಟ ಸರಿಯು ನದಿಯ ತೀರದಲ್ಲಿ. ಅರ್ಧ ಯೋಜನೆಯ ದೂರ ಹೋಗಿದ್ದಾನೆ. ರಾಮ ಲಕ್ಷ್ಮಣರು 8 ದಿವಸ ಅವನ ಜೊತೆಯಲ್ಲಿ ಇರ್ತಾನೆ. ಇಲ್ಲಿಂದ ಅವರ ಪ್ರತ್ಯಕ್ಷ ಪ್ರಯೋಗಶಾಲೆ ಪ್ರಾರಂಭ ಆಗುತ್ತೆ. ಮೊಟ್ಟ ಮೊದಲಿಗೆ ಯಾರು ಮಾತಾಡಬೇಕು? ರಾಮಾಯಣದ ಮರ್ಯಾದೆ ಪೂರ್ವ ಭಾಷೆ ಅನ್ನುವಂಥದ್ದು. ರಾಮ ಮಾತ್ರ ಪೂರ್ವ ಭಾಷೆ ಇಲ್ಲ, ರಾಮಾಯಣದಲ್ಲಿ ಬಹಳ ಜನ ಪೂರ್ವ ಭಾಷೆಗಳು. ಎಲ್ಲರೂ ಮೊದಲು ಮಾತಾಡ್ತಾರೆ, ಮಧುರವಾಗಿ ಮಾತಾಡ್ತಾರೆ. ವಿಶ್ವಾಮಿತ್ರ ಯೋಚನೆ ಮಾಡಿಲ್ಲ, ನನ್ನ ಹತ್ರ ಬಂದಿದ್ದಾರೆ, ಬೇಕಾದ್ರೆ ಅವರೇ ಮೊದಲು ಮಾತಾಡಿ ಇಲ್ಲ. ರಾಮ ಅವನು ನನ್ನನ್ನು ಕರ್ಕೊಂಡು ಹೊಟ್ಟಿದ್ದಾನೆ ಅವ್ರ ಕೆಲಸಕ್ಕೆ, ಬೇಕಾದ್ರೆ ಅವರೇ ಮೊದಲು ಮಾತಾಡಿಸ್ಲಿ, ಅದು ಇಲ್ಲ. ಮೊಟ್ಟ ಮೊದಲಿಗೆ ಯಾರು ಮಾತಾಡ್ತಾರೆ? ವಿಶ್ವಾಮಿತ್ರರೇ ಮಾತಾಡ್ತಾರೆ. ಅಂದ್ರೆ ಗುರು ಮೊದಲ ಬಾರಿಗೆ ಶಿಷ್ಯನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ. ಹೇಗೆ ಮಾತಾಡ್ತಾನೆ, ಹೇಗೆ ಮಾತನ್ನ ಪ್ರಾರಂಭ ಮಾಡ್ತಾರೆ ವಿಶ್ವಾಮಿತ್ರರು ರಾಮನ ಜೊತೆಯಲ್ಲಿ ಮಾತನಾಡ್ತಾರೆ. ಏನು ಶಬ್ದಗಳದು? ರಾಮೇತಿ ಮಧುರಾಂ ವಾಣಿಂ ವಿಶ್ವಾಮಿತ್ರೋಭ್ಯಭಾಷತ. ಅವರು ರಾಮಚಂದ್ರ ಹೇಗೆ ಮಾತಾಡಿದ್ರು ಅಂತ ಹೇಳಿದ್ರೆ, ಮಗು ರಾಮ ಅಂತ ಮಾತನಾಡಿದ್ರು. ಮೊದಲ ಶಬ್ದವೇ ಮಗು ಅಂತ ಹೇಳಿ ಅವರು ಪ್ರಯೋಗವನ್ನ ಮಾಡಿದ್ದಾರೆ. ಮಧುರವಾಗಿ ಮಾತನಾಡಿದ್ದಾರೆ. ರಾಮ ಅಂತೇಳಿ ಹೇಳಿದ್ದಾರೆ. ಒಳ್ಳೆಯ ಮಾತುಗಳು. ಯಾರಿಗೆ ಸಂತೋಷ ಆಗುವುದಿಲ್ಲ, ಯಾರಿಗೆ